ಸ್ವಾಗತ ಜಿಕೆ ಕ್ವಿಜ್ ಗೈಡ್ ಕೆ ಚಾನೆಲ್. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ. ಮೂತ್ರ ಸಂಬಂಧಿತ ಸಮಸ್ಯೆಗಳನ್ನು ಸರಿಪಡಿಸಲು ಯಾವುದನ್ನು ತಿನ್ನಬೇಕು? ಆಪ್ಷನ್ ಎ ಪೈನಾಪಲ್, ಬಿ ಖರ್ಜೂರ, ಸಿ ಬಾಳೆಹಣ್ಣು, ಡಿ ದಾಳಿಂಬೆ. ಸರಿಯಾದ ಉತ್ತರ ಆಪ್ಷನ್ ಬಿ ಖರ್ಜೂರ. ಖರ್ಜೂರದಲ್ಲಿ ಪೊಟ್ಯಾಷಿಯಂ ಸಮೃದ್ಧವಾಗಿದ್ದು ಮೂತ್ರ ಸಂಬಂಧಿತ ಕಾಯಿಲೆಗಳನ್ನು ಸರಿಪಡಿಸಲು ಖರ್ಜೂರ ಹಣ್ಣು ತಿನ್ನಬೇಕು. ಜೀರ್ಣಶಕ್ತಿ ಹೆಚ್ಚಿಸಲು ಏನನ್ನು ತಿನ್ನಬೇಕು? ಆಪ್ಷನ್ ಎ ಬಿಸಿ ನೀರು, ಬಿ ಹಸಿ ಶುಂಠಿ, ಸಿ ಒಣ ಕೊಬ್ಬರಿ, ಡಿ ಕಾಳು ಮೆಣಸು. ಸರಿಯಾದ ಉತ್ತರ ಆಪ್ಷನ್ ಬಿ ಹಸಿ ಶುಂಠಿ. ಶುಂಠಿಯಲ್ಲಿ ಕಂಡುಬರುವ ಆಂಟಿಬಯೋಟಿಕ್ಗಳು ನೀವು ತಿಂದ ಆಹಾರ ಸಂಪೂರ್ಣ ಜೀರ್ಣವಾಗುವಂತೆ ಮಾಡುತ್ತದೆ. ಚಹಾ ಕುಡಿಯುವ ಮೊದಲು ಏನನ್ನು ಸೇವಿಸುವುದು ನಿಮ್ಮ ಆರೋಗ್ಯಕ್ಕೆ ಅಪಾಯಕಾರಿ? ಆಪ್ಷನ್ ಎ ಈರುಳ್ಳಿ, ಬಿ ಬಿಸ್ಕತ್, ಸಿ ಅವಲಕ್ಕಿ, ಡಿ ಸಮೋಸ. ಸರಿಯಾದ ಉತ್ತರ ಆಪ್ಷನ್ ಎ ಹಸಿ ಈರುಳ್ಳಿ. ಚಹಾ ಕುಡಿಯುವ ಮೊದಲು ಹಸಿ ಈರುಳ್ಳಿ ಸೇವಿಸುವುದು ನಿಮ್ಮ ಆರೋಗ್ಯಕ್ಕೆ ಅಪಾಯಕಾರಿ. ಮರಣ ಹೊಂದಿದವರ ಫೋಟೋವನ್ನು ಯಾವ ದಿಕ್ಕಿಗೆ ಇಡಬೇಕು? ಆಪ್ಷನ್ ಎ ಪೂರ್ವ ದಿಕ್ಕಿಗೆ, ಬಿ ಪಶ್ಚಿಮ ದಿಕ್ಕಿಗೆ, ಸಿ ಉತ್ತರ ದಿಕ್ಕಿಗೆ, ಡಿ ದಕ್ಷಿಣ ದಿಕ್ಕಿಗೆ. ಸರಿಯಾದ ಉತ್ತರ ಆಪ್ಷನ್ ಡಿ ದಕ್ಷಿಣ ದಿಕ್ಕಿಗೆ. ಮರಣ ಹೊಂದಿದವರ ಫೋಟೋವನ್ನು ದಕ್ಷಿಣ ದಿಕ್ಕಿಗೆ ಇಡಬೇಕು. ಟಾಯ್ಲೆಟ್ಗೆ ಮೊಬೈಲ್ ತೆಗೆದುಕೊಂಡು ಹೋಗುವುದರಿಂದ ಏನಾಗುತ್ತದೆ? ಆಪ್ಷನ್ ಎ ಬ್ಯಾಕ್ಟೀರಿಯಾ ಹರಡುತ್ತದೆ, ಬಿ ಸೋಂಕು ತಗಲುತ್ತದೆ, ಸಿ ಮನಸ್ಸಿಗೆ ನೆಮ್ಮದಿ, ಡಿ ಏನೂ ಆಗುವುದಿಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಟಾಯ್ಲೆಟ್ಗೆ ಹೋಗುವಾಗ ಜೊತೆಯಲ್ಲಿ ಮೊಬೈಲ್ ತೆಗೆದುಕೊಂಡು ಹೋಗುವ ಪ್ರವೃತ್ತಿ ಹೆಚ್ಚಾಗಿದೆ. ಆದರೆ ಈ ರೀತಿ ಮಾಡುವುದು ತುಂಬಾ ಅಪಾಯಕಾರಿ. ಒಳಗೆ ಶೌಚ ಮಾಡುವಾಗ ಹಲವು ಬ್ಯಾಕ್ಟೀರಿಯಾ ಹಾಗೂ ರೋಗಾಣುಗಳು ಮೊಬೈಲ್ ಮೇಲೆ ಕುಳಿತುಕೊಳ್ಳುತ್ತವೆ ಎಂದು ಅಧ್ಯಯನಗಳು ಹೇಳುತ್ತವೆ. ಟಾಯ್ಲೆಟ್ ಬಳಿಕ ಸೋಪು ಹಾಕಿ ಕೈ ತೊಳೆದುಕೊಂಡರೂ ಉಪಯೋಗವಿಲ್ಲ. ಮೊಬೈಲ್ ಮೇಲಿನ ಬ್ಯಾಕ್ಟೀರಿಯಾ ತುಂಬಾ ಅಪಾಯಕಾರಿ. ಅದರಲ್ಲೂ ಸಾರ್ವಜನಿಕ ಶೌಚಾಲಯದಲ್ಲಿ ಅಪಾಯದ ಪ್ರಮಾಣ ಇನ್ನೂ ಹೆಚ್ಚು. ಮೊಬೈಲ್ ಬಳಸುತ್ತಾ ಅದು ಬಿಸಿಯಾಗುವುದರಿಂದ ಬ್ಯಾಕ್ಟೀರಿಯಾಗಳು ಇನ್ನೂ ಹೆಚ್ಚಾಗುತ್ತವೆ. ಮೊಬೈಲ್ ಅಷ್ಟೇ ಅಲ್ಲ, ಟೂತ್ ಬ್ರಷ್, ಟವಲ್ ಕೂಡ ಬಾತ್ರೂಮ್ನಲ್ಲಿದ್ದರೆ ಅವುಗಳ ಮೇಲೂ ರೋಗಾಣುಗಳು ಕುಳಿತುಕೊಳ್ಳುತ್ತವೆ. ಇದರಿಂದ ಬ್ಯಾಕ್ಟೀರಿಯಾಗಳು ಹರಡಿ ಸೋಂಕು ತಗಲುತ್ತದೆ. ಇಂದಿನ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿಯಾದ ಉತ್ತರ ಅಕ್ಕರೆಯಿಂದ. ಸರಿ ಉತ್ತರ ಕೊಟ್ಟವರಿಗೆ ಧನ್ಯವಾದಗಳು. ಇಂದಿನ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿ ಉತ್ತರ ಮತ್ತು ಸರಿ ಉತ್ತರ ಕೊಟ್ಟವರ ಹೆಸರನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ. ಧನ್ಯವಾದಗಳು. ನಿಮ್ಮ ಪ್ರೀತಿಯ ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ. ಇನ್ನು ಹೆಚ್ಚಿನ ಮಾಹಿತಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳೊಂದಿಗೆ ಸಿಗ್ತೀನಿ. ಲವ್ ಯು ಆಲ್. ಟೇಕ್ ಕೇರ್.